GA700 ಅಂದರೆ ಇದ್ರ ಕೋಡ್ ಇದು. ನೆಕ್ಸ್ಟು ನಾವು ಇದೇನು ಮಾಡಬೇಕು, ಇದನ್ನು ಆಪ್ರೇಟ್ ಮಾಡಬೇಕು. ಮೇನ್ಸ್ನ ಸಿ ಬಿನ ಆನ್ ಮಾಡಿ ಮೇಲೆ ಮಾಡಿ. ನೆಕ್ಸ್ಟು ಮೇನ್ಸ್ ಆನ್ನ ಇಲ್ಲಿ ಮೇಲೆ ಮಾಡಬೇಕು. ಇದೇ ನೋಡ್ಬೋದು 3 ಫೇಸ್ ಸಪ್ಲೈ ಬರ್ತಾಯಿದೆ, RYNB. ನೆಕ್ಸ್ಟು VFD ಔಟ್ಪುಟ್ ಅಂದರೆ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಔಟ್ಪುಟ್ನ ಆನ್ ಮಾಡಬೇಕು. ಅಂದರೆ ಇದು ಬಂದ್ಬಿಟ್ಟು ಮೋಟರ್ ಕಂಡೀಷನ್ಗೆ. ನೆಕ್ಸ್ಟ್ ನಾವೇನು ಮಾಡ್ತಿದ್ದೀವಿ ಅಂದರೆ, ಈಗ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂದರೆ ನಮಗೆ ಏನಾಗ್ತಿದೆ ಅಂದರೆ, ಒಂದು ಫ್ರೀಕ್ವೆನ್ಸಿನ ನಾವು ಚೇಂಜ್ ಮಾಡಿ ಕೂಡ ನಾವು ಮೋಟರ್ನ ಸ್ಪೀಡ್ನ ವೇರಿಯಬಲ್ ಮಾಡ್ಬೋದು, ಅಂದರೆ ಹೆಚ್ಚಿಗೆ ಅಥವಾ ಕಡಿಮೆ ಮಾಡ್ಬೋದು. ಇಲ್ಲಪ್ಪ ಅಂದರೆ ಒಂದು ರೆಸಿಸ್ಟೆನ್ಸಿಂದನೂ ಕೂಡ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ನ ಯೂಸ್ ಮಾಡಿಬಿಟ್ಟು ಮೋಟ್ರನ್ನ ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟು ಡಿಪೆಂಡ್ ಅಪಾನ್ ನಂಬರ್ ಆಫ್ ಪೋಲ್ಸ್ ಮೇಲೂ ಕೂಡ, ಅಂದರೆ ಮೋಟ್ರ್ ಪೋಲ್ಸ್ ಮೇಲೂ ಕೂಡ ನಾವು ಸ್ಪೀಡನ್ನ ಹೆಚ್ಚಿಗೆ ಅಥವಾ ಕಡಿಮೆ ಮಾಡ್ಬೋದಾಗಿದೆ. ಈಗ ನಮಗೆ ಇಲ್ಲಿ ಕೊಟ್ಟಿರೋ ಪ್ರಕಾರ ಇಂಡಸ್ಟ್ರಿಯಲ್ VFD ಕಿಟ್ ಅಂತಂದರೆ ಇಂಡಸ್ಟ್ರಿಯಲಲ್ಲಿ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ನ ನಾವು ಯೂಸ್ ಮಾಡಬೇಕು. ಈಗ ನಂಬರ್ ಆಫ್ ಪೋಲ್ಸ್ನ ನಾವು ಸ್ಮಾಲಾಗಿ ಏನಾದರೂ ವೆರಿಫಿಕೇಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಅಂಥಲ್ಲಿ ಏನು ಮಾಡ್ಬೋದು, ಫ್ರೀಕ್ವೆನ್ಸಿ ಮುಖಾಂತರ ಕೂಡ ನಾವು ಸ್ಪೀಡನ್ನ ಹೆಚ್ಚಿಗೆ ಕಡಿಮೆ ಮಾಡ್ಬೋದು. ನಾನು ಹೇಳಿದಾಗೆ ರೆಸಿಸ್ಟೆನ್ಸ್ನ ನಾವು ಸ್ಪೀಡನ್ನ ಹೆಚ್ಚು ಕಡಿಮೆ ಮಾಡ್ಬೋದು ಅಂದರೆ, ನಿಮಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಸೀಲಿಂಗ್ ಫ್ಯಾನ್ ಬಂದು ನೋಡಿದರೆ ನೀವು ಅದರಲ್ಲಿ ಒಂದು ರೆಗ್ಯುಲೇಟರ್ ಕೊಟ್ಟಿದ್ದಾರೆ. ರೆಗ್ಯುಲೇಟರ್ ವರ್ಕ್ ಏನಂದರೆ, ನಾವು 1 to 5 ವರೆಗೂ ಸೆಟ್ ಮಾಡಿದರೆ, ಅಂದರೆ 1ಗೆ ನಮ್ಮದು ರೆಸಿಸ್ಟೆನ್ಸ್ ಪವರ್ ಹೈ ಇರುತ್ತೆ, ಆವಾಗ ನಮ್ಮದು ಸ್ಪೀಡು ಮೋಟರ್ ಸ್ಪೀಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಆವಾಗ ನಮಗೆ ಸ್ಲೋಲಿ ರೊಟೇಟ್ ಆಗುತ್ತೆ. ಅದೇ ನೀವು 1, 2, 3 ಅಂತ ಅಪ್ ಟು 5 ವರೆಗೂ ಇಟ್ಟರೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗುತ್ತೆ, ಹಾಗಾಗಿ ನಿಮಗೆ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಈಗ ನಾವು ಇಲ್ಲಿ ಫ್ರೀಕ್ವೆನ್ಸಿ ಕೂಡ ನಾವು ಚೇಂಜಸ್ ಮಾಡಿ, ಅಂದರೆ ಇವಾಗ 50 ನಮ್ಮದು ಇಂಡಿಯನ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು 50 ಹರ್ಟ್ಸ್ ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿಗಿನ ನಾವು ಕಡಿಮೆ ಮಾಡಿದರೆ ಏನಾಗುತ್ತೆ, ನಮ್ಮದು ಮೋಟರ್ದು ಕಂಡೀಷನ್ ಏನಾಗ್ತದೆ, ವರ್ಕಿಂಗು ಫಾಸ್ಟ್ ಆರು ಅಂದರೆ ಸ್ಲೋ ಆರು ಫಾಸ್ಟಾಗಿ ವರ್ಕ್ ಆಗ್ತದೆ. ಅದನ್ನೇ ನಾವು ಸ್ಪೀಡ್ನ ಹೆಂಗೆ ಹೇಳ್ತೀವಿ ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಸಿಂಕ್ರನಸ್ ಸ್ಪೀಡ್ ಅಂತ ಹೇಳಿ. ಸಿಂಕ್ರನಸ್ ಸ್ಪೀಡ್ ಇಸ್ ಈಕ್ವಲ್ ಟು 120 F ಡಿವೈಡೆಡ್ ಬೈ 2. F ಮೀನ್ಸ್ ಫ್ರೀಕ್ವೆನ್ಸಿ ಆ್ಯಂಡ್ T ಮೀನ್ಸ್ ನಂಬರ್ ಆಫ್ ಪೋಲ್ಸ್, ಅಂದರೆ ನಮ್ಮ ಮೋಟ್ರದ್ದು ಯಾವ ಪೋಲಲ್ಲಿ ಅಂದರೆ ಎಷ್ಟು ಪೋಲು ಇನ್ಸರ್ಟ್ ಆಗಿದೆ ಅದರ ಮೇಲೆ ನಮಗೆ ಏನಾಗುತ್ತೆ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾನು ಹೇಳಿದೆ NS ಇಸ್ ಈಕ್ವಲ್ ಟು 120 F ಡಿವೈಡೆಡ್ ಬೈ T. ಈಗ 120 × 50 ಹರ್ಟ್ಸ್ ಅಂದರೆ ಮ್ಯಾಕ್ಸಿಮಮ್ ನಾನು 50 ಹರ್ಟ್ಸ್ ತೊಗೊಂಡಿದ್ದೀನಿ. ನಂಬರ್ ಆಫ್ ಪೋಲ್ಸ್ ಬಂದುಬಿಟ್ಟು 4. ಇದರದ್ದು ಸ್ಪೀಡ್ ಬಂದುಬಿಟ್ಟು ಏನಾಗ್ತದೆ 1500 ಆಗ್ತಾಯಿದೆ. ಅದು RPM ರೆವಲ್ಯೂಷನ್ ಪರ್ ಮಿನಿಟ್. ಇದನ್ನು ನಾವು ಸ್ಪೀಡನ್ನು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದರೆ ಟ್ಯಾಕೋಮೀಟರ್ನ ಯೂಸ್ ಮಾಡಿಬಿಟ್ಟು ನಾವು ಸ್ಪೀಡನ್ನು ಮೆಜರ್ಮೆಂಟ್ ಮಾಡ್ಬೋದು. ಈಗೇನಾಗ್ತದೆ, ನಂಬರ್ ಆಫ್ ಪೋಲ್ಸ್ ನಾವೇನಾದರೂ ಹೆಚ್ಚಿಗೆ ಮಾಡಿದಷ್ಟು ಏನಾಗ್ತದೆ, ಸ್ಪೀಡು ಕಡಿಮೆ ಆಗುತ್ತೆ. ನಂಬರ್ ಆಫ್ ಪೋಲ್ಸ್ನ ಏನಾದರೂ ಕಡಿಮೆ ಮಾಡಿದಷ್ಟು ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಅದರದ್ದು ಎಕ್ಸಾಂಪಲ್ ನೀವು ನೋಡ್ಬೋದು ಅಂದರೆ NS ಇಸ್ ಈಕ್ವಲ್ ಟು 120 F ಡಿವೈಡೆಡ್ ಬೈ P. 120 ಇಂಟು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ 50. ನಂಬರ್ ಆಫ್ ಪೋಲ್ಸ್ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ನಾನು 4 ತೊಗೊಂಡಿದ್ದೆ ಮೊದಲಿಗೆ, ಆಮೇಲೆ 2 ತೊಗೊಂಡಿದ್ದೀನಿ. 2 ತೊಗೊಂಡ್ರೆ ನೀವು ಅಂದರೆ ಇದರದ್ದು ಡಿಫ್ರೆನ್ಸ್ ನೋಡ್ಬೋದು. 3000 RPM ರೆವಲ್ಯೂಷನ್ ಪರ್ ಮಿನಿಟ್ ಇದೆ ಯಾವಾಗ ನಂಬರ್ ಆಫ್ ಪೋಲ್ಸ್ ನಾವು 2 ಸೆಲೆಕ್ಟ್ ಮಾಡಿಕೊಂಡ್ರೆ. ಅದೇ ನಂಬರ್ ಆಫ್ ಪೋಲ್ಸ್ ನಾವು 4 ತೊಗೊಂಡ್ರೆ ಏನಾಗ್ತಾಯಿದೆ 1500 RPM ಬರ್ತಾಯಿದೆ. ಅದಕ್ಕೂ ಇದಕ್ಕೂ ಅಂದರೆ 1500 ಡಿಫ್ರೆನ್ಸು ಸ್ಪೀಡು ಏನಾಗ್ತಿದೆ, ಮೂಮೆಂಟು ಇನ್ಕ್ರೀಸ್ ಆಗುತ್ತೆ. ರೀತಿ ವರ್ಕ್ ಆಗ್ತಿದೆ ಅಂದರೆ ನಾವು ವೋಲ್ಟೇಜ್ನ ಸೆಟ್ ಮಾಡ್ತೀವಿ ಅಂದರೆ ಫ್ರೀಕ್ವೆನ್ಸಿಯಲ್ಲಿ AC ಮಾತ್ರ ಫ್ರೀಕ್ವೆನ್ಸಿ ಬರುತ್ತೆ, DC ಫ್ರೀಕ್ವೆನ್ಸಿ ಬರೋಲ್ಲ. AC ಬಂದುಬಿಟ್ಟು ನಾವಾಗ್ತದೆ ಇದೇನಾಗ್ತದೆ, ನಾವು ಇದನ್ನು 1 ಸೈಕಲ್ ಅಂತ ಹೇಳ್ತೀವಿ, ಅಂದರೆ ಕಂಪ್ಲೀಟ್ 1 ಸೈಕಲ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಪೀಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈ ಪೀಕ್ ವ್ಯಾಲ್ಯೂ ಏನಾದರೂ ಅಂದರೆ ಈ 0 ಪಾಯಿಂಟಿಂದ ಇನ್ಕ್ರೀಸ್ ಆಗ್ತಾ ಹೋಗಿ ಇಲ್ಲಿ ಬಂತು ಅಂದರೆ ಇದು ಪಾಸಿಟಿವ್ ವೋಲ್ಟೇಜ್ ಅಂತ ಹೇಳ್ತೀವಿ. ಅದೇ ಡಿಕ್ರೀಸ್ ಮೂಮೆಂಟ್ ಆಗಿ ಈ ಕಡೆ ಬಂದರೆ, ಇದು ನೆಗೆಟಿವ್ ಬಂದರೆ ನೆಗೆಟಿವ್ ವೋಲ್ಟೇಜ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ ನಮ್ಮದು 1 ಸೈಕಲ್ ಆಗಿದೆ. ಈ 1 ಸೈಕಲ್ ಏನಾದರೂ ನಮ್ಮದು 1 ಸೆಕೆಂಡ್ಗೆ 1 ಸೈಕಲ್ ಕಂಪ್ಲೀಟ್ ಆಯಿತು ಅಂದರೆ ಅದನ್ನು ನಾವು 1 ಹರ್ಟ್ಸ್ ಅಂತ ಹೇಳ್ತೀವಿ. ಅದೇ ಇನ್ ಕೇಸ್ 1 ಸೆಕೆಂಡ್ಗೆ 50 ಸೈಕಲ್ ಮೂಮೆಂಟ್ ಆದರೆ ಅಂದರೆ ಪಾಸ್ ಆದರೆ 50 ಹರ್ಟ್ಸ್ ಅಂತ. ಅದೇ ಇದೇ ರೀತಿ ಏನಾಗ್ತಿದೆ, ಇದು 1 ನಿಮಿಷಕ್ಕೆ ಇಷ್ಟು ಸೈಕಲ್ಸ್ ಕಂಪ್ಲೀಟ್ ಆಯಿತು ಅಂದರೆ ಇದನ್ನು ನಾವೇನು ಹೇಳ್ತೀವಿ 50 ಹರ್ಟ್ಸ್ ಅಂತ ಹೇಳ್ತೀವಿ. ಇನ್ ಕೇಸ್ ನಮಗೆ ಇಲ್ಲಿ ಏನಾಗ್ತಿದೆ ಅಂದರೆ ವೋಲ್ಟೇಜು ಮತ್ತು ಕರೆಂಟು ಏನಾಗ್ತಿದೆ ವೇರಿಯೇಷನ್ ಆದರೆ, ಇನ್ ಕೇಸ್ ನಮಗೆ ವೋಲ್ಟೇಜ್ ಇದು ಅಂತ ಕನ್ಸಿಡರ್ ಮಾಡಿದರೆ, ಇದನ್ನು ನಾವು ಕರೆಂಟ್ ಅಂತ ಕನ್ಸಿಡರ್ ಮಾಡಿದರೆ, ಈ ಎರಡು ಡಿಫ್ರೆನ್ಸ್ ಏನಿದೆಯಲ್ಲ ಇದನ್ನು ನಾವು ಪವರ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈ ಪವರ್ ಫ್ಯಾಕ್ಟರ್ ನಮಗೆ ಮ್ಯಾಕ್ಸಿಮಮ್ ಕಾನ್ಸ್ಟೆಂಟಾಗಿ 1 ಅಂತೂ ಯಾವತ್ತೂ ಬರೋದಿಲ್ಲ. ನಾವು ಬಂದರೆ 0.9 ಅಥವಾ 0.8 ಪವರ್ ಫ್ಯಾಕ್ಟರ್ ಬರುತ್ತೆ. ಇನ್ ಕೇಸ್ ಇದಕ್ಕಿಂತ ಡಿಕ್ರೀಸ್ ಆಯಿತು ಅಂದರೆ ನಾವು ಇದಕ್ಕೆ ಕ್ಯಾಪಾಸಿಟರ್ ಬ್ಯಾಂಕ್ನ ಯೂಸ್ ಮಾಡಿ ನಾವು ಪವರ್ ಫ್ಯಾಕ್ಟರ್ನ ಕಾನ್ಸ್ಟೆಂಟಾಗಿ ತೊಗೋಬೋದು. ನೀವು ಇದೆಲ್ಲ ಪ್ರೊಸೆಸ್ನ ಆನ್ ಮಾಡ್ಕೊಂಬಂದಾಗೆ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಇದು F1 ಕೀ, F2 ಕೀ, F3 ಕೀ,
ಇವು ಕರ್ಸರ್ ಕೀಸು, ಇದು ಎಂಟರ್ ಕೀ ಆ್ಯಂಡ್ ರನ್ ಆ್ಯಂಡ್ ಸ್ಟಾಪ್. ಇಲ್ಲಿ ನೀವು ನೋಡ್ಬೋದು ಇದು ರನ್ ಮೂಮೆಂಟಲ್ಲಿ ಇದು ಗ್ರೀನ್ ಬರುತ್ತೆ. ಅಲಾರಾಮ್ ಏನಾದರೂ ಬಂದರೆ ಅಂದರೆ ಎರರ್ ಏನಾದರೂ ರೆಡ್ ಬರುತ್ತೆ. ಇವಾಗ ನಮ್ಮದು VFT ಇಸ್ ರೆಡಿ ಕಂಡೀಷನಲ್ಲಿ ತೋರಿಸ್ತಾ ಇದೆ. ನೀವು ರನ್ನಲ್ಲಾದರೆ ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗುತ್ತೆ, ಇದನ್ನು ನೋಡ್ಬೋದು. ಅಲಾರಾಮ್ ಬಂತು ಅಂದರೆ ಇಲ್ಲಿ ರೆಡ್ ಲೈಟ್ ಬರುತ್ತೆ, ಇದನ್ನು ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ಫಾರ್ವರ್ಡ್ ಡ್ರೈವು, ಇದು ಮೆನು ಇದೆ. ಈಗ ಇದರಲ್ಲಿ ನಮಗೇನಿದೆ, ಮಾನಿಟರ್ಸ್ ಇದೆ, ಪ್ಯಾರಾಮೀಟರ್ಸ್ ಇದೆ, ಯೂಸರ್ ಕಸ್ಟಮರ್ ಪ್ಯಾರಾಮೀಟರ್ಸ್ ಇದೆ, ಪ್ಯಾರಾಮೀಟರ್ಸ್ ಬ್ಯಾಕಪ್ ರಿಸ್ಟೋರ್ ಅಂತ ಇದೆ. ಓಕೆ, ನೆಕ್ಸ್ಟು ಮಾಡಿಫೈಡ್ ಇದೆ, ಆಟೋ ಟ್ಯೂನಿಂಗ್ ಇದೆ, ಇನಿಷಿಯಲ್ ಸೆಟಪ್ ಇದೆ, ಡಯಾಗ್ನಾಸ್ಟಿಕ್ಸ್ ಇದೆ, ಈ ಥರ ನಂಬರ್ ಆಫ್ ಟೂಲ್ಸ್ ಇದೆ. ಈಗ ನಾನು ಇದರಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಮಾನಿಟರ್ಸ್ ಅಂತ ತೊಗೊಂಡ್ರೆ ಇದರಲ್ಲಿ ನೀವು ನೋಡ್ಬೋದು ABCDEF ಅಂತ ಇದೆ. ಅಂದರೆ ಇನಿಷಿಯಲೈಸೇಷನ್, ಅಪ್ಲಿಕೇಶನ್, ಟ್ಯೂನಿಂಗ್, ರೆಫರೆನ್ಸ್, ಮೋಟಾರ್ ಪ್ಯಾರಾಮೀಟರ್ಸ್, ಆ ಥರ ನಮಗೆ ಇದೆ. ಇವಾಗೇನೆಲ್ಲ ನಾವೇನು ಹೇಳ್ತೀವಿ ಅಂದರೆ ಇವಾಗ ನಾವು ಗ್ರೂಪಿಂಗ್ ಅಂತ ಹೇಳ್ತೀವಿ. ಎ ಗ್ರೂಪ್ ತೊಗೊಂಡ್ರೆ ಅಂದರೆ ಇದರಲ್ಲಿ ನೀವು ನೋಡ್ಬೋದು A1 ಆ್ಯಂಡ್ A2 ಇದೆ. A1 ಅಂದರೆ ಇದು ಎ ಗ್ರೂಪ್ನ ಒಂದು ಸಬ್ ಡಿವೈಡ್, ಅಂದರೆ A1 ಆ್ಯಂಡ್ A2. ಇದನ್ನು ಸೆಲೆಕ್ಟ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಲ್ಯಾಂಗ್ವೇಜ್ ಸೆಲೆಕ್ಷನ್ನು, ಆ್ಯಕ್ಸಸ್ ಲೆವೆಲ್ ಸೆಲೆಕ್ಷನ್ನು, ಈ ಥರ ಬರುತ್ತೆ. ನೆಕ್ಸ್ಟು ಹೋಮ್ ಪ್ರೆಸ್ ಮಾಡಿದರೆ ಮೆನು. ನೆಕ್ಸ್ಟು ನೀವು ಅದೇ ರೀತಿ ಮಾನಿಟರ್ ಪ್ಯಾರಾಮೀಟರ್ಸ್ಗೆ ಹೋಗಿ ನೆಕ್ಸ್ಟ್ ಯಾವ್ದಾದ್ರು ಬೇರೆ ತೊಗೊಂಡ್ರೆ, ಇವಾಗ B ತೊಗೊಂಡ್ರೆ ಅಪ್ಲಿಕೇಶನ್ಸಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು B1, B2, B3, B4 ಅಂತ ಇದೆ. ಇದು ಸಬ್ ಗ್ರೂಪ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇವಾಗ ಹೋಮ್ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಇಲ್ಲಿ ನಮಗೇನಾಗ್ತಿದೆ 30 ಹರ್ಟ್ಸ್ ಇದೆ. ಇದನ್ನು ಎಂಟರ್ ಮಾಡಿ ಇವಾಗ ನಾನು 30 ಹರ್ಟ್ಸ್ ಇರೋ ಫ್ರೀಕ್ವೆನ್ಸಿನ ನಾನೇನು ಮಾಡ್ತೀನಿ, ಈ ಕರ್ಸರ್ನ ಮೂವ್ಮೆಂಟ್ ಮಾಡಿ ಇದನ್ನು 20ಗೆ ತೊಗೊಳ್ತೀನಿ. 20ಗೆ ತೊಗೊಂಡ್ರೆ ಇದನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಎಂಟರ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಎಂಟ್ರಿ ಅಕ್ಸೆಪ್ಟ್ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ 20 ಹರ್ಟ್ಸ್ ಬಂತು. ನಾವು